ಟಾಕ್ಸಿಕ್ ಜೂನ್ 4ಕ್ಕೆ ರಿಲೀಸ್ ಆಗ್ತಾ ಇಲ್ಲ. ತುಂಬಾ ಒಳ್ಳೆ ವಿಷಯಕ್ಕೆ ಈ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಆ 9 ನಿಮಿಷ ಫುಟೇಜ್ ನ ನೋಡಿ ಹಾಲಿವುಡ್ ನಿಜಕ್ಕೂ ಶೇಕ್ ಆಗಿದೆ. ತುಂಬಾ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ವಿತರಣಾ ಸಂಸ್ಥೆಗಳು ಈ ಸಿನಿಮಾವನ್ನ ವಿತರಣೆ ಮಾಡೋದಕ್ಕೆ ಮುಂದಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಒಂದು ಅಧಿಕೃತವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಂಗನ್ಬಿಟ್ಟು ಮುಂದಿನ ಡೇಟ್ ಯಾವುದು ಅಂತ ಕೂಡ ಚಿತ್ರತಂಡ ಹೇಳಿಲ್ಲ. ಆ ಒಂದು ಗುಣಮಟ್ಟಕ್ಕೆ ಟೈಮ್ ಕೊಡ್ಲೇಬೇಕಾಗುತ್ತೆ. ಆ ಒಂದು ಟೈಮ್ ಈ ಸಿನಿಮಾ ಕೇಳ್ತಾ ಇದೆ. ಇಡೀ ಗ್ಲೋಬಲ್ ಅಲ್ಲಿ ಒಟ್ಟಿಗೆ ರಿಲೀಸ್ ಆಗಬೇಕು. ಟಾಕ್ಸಿಕ್ ತುಂಬಾ ದೊಡ್ಡ ಡೀಲ್ ಆಗಿದೆ. ಸಿನಿಮ್ಯಾಟಿಕ್ ವಿಷನ್ ಅನ್ನ ನೋಡಿ ಹಾಲಿವುಡ್ ದಂಗಾಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇದು ಈಗಷ್ಟೇ ಬಂದಂತಹ ಸುದ್ದಿ. ನಾನು ಪ್ರವೀಣಕಾಂತ. ಟಾಕ್ಸಿಕ್ ಜೂನ್ 4ಕ್ಕೆ ರಿಲೀಸ್ ಆಗ್ತಾ ಇಲ್ಲ. ಜೂನ್ 4ನೇ ತಾರೀಕಿಗೆ ಟಾಕ್ಸಿಕ್ ಶತಾಯಗತಾಯ ರಿಲೀಸ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಇತ್ತು, ಮತ್ತೆ ಅನೌನ್ಸ್ ಕೂಡ ಮಾಡಿದ್ರು. ಆದರೆ ಈಗ ಇದ್ದಕ್ಕಿದ್ದಂತೆ ಜೂನ್ 4ಕ್ಕೆ ಸಿನಿಮಾ ರಿಲೀಸ್ ಆಗ್ತಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸಿನಿಮಾ ಏನೋ ತಯಾರಾಗಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಆ ಥರದ್ದು ಯಾವುದೂ ಅಲ್ಲ. ತುಂಬಾ ಒಳ್ಳೆ ವಿಷಯಕ್ಕೆ ಈ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ತುಂಬಾ ಒಳ್ಳೆ ವಿಷಯ ಮತ್ತೆ ದೊಡ್ಡ ವಿಷಯ, ದೊಡ್ಡ ನಿರ್ಧಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ದೊಡ್ಡ ನಿರ್ಧಾರಕ್ಕೆ, ಈ ಒಂದು ದೊಡ್ಡ ಡೀಲ್ಗೆ ಕಾರಣ ಆದಂತದ್ದು ಆ 9 ನಿಮಿಷ. ಆ 9 ನಿಮಿಷ ಏನಪ್ಪಾ ಅಂತಂದ್ರೆ ಮೊನ್ನೆ ತಾನೇ ಸಿನಿಮಾಕಾನ್ ಅಲ್ಲಿ ರಾಮಾಯಣ ಮತ್ತೆ ಟಾಕ್ಸಿಕ್ 9 ನಿಮಿಷದ ಒಂದು ತುಣುಕನ್ನ ಪ್ರದರ್ಶನ ಮಾಡಲಾಯಿತು ಅಂತ ನೀವೆಲ್ಲ ನೋಡಿದೀರಾ, ಆ ಸುದ್ದಿ ಎಲ್ಲ ಕೇಳಿದೀರಾ. ಆ 9 ನಿಮಿಷ ಫುಟೇಜ್ ನ ನೋಡಿ ಹಾಲಿವುಡ್ ನಿಜಕ್ಕೂ ಶೇಕ್ ಆಗಿದೆ, ದಂಗಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ವಿಷನ್ ಮತ್ತೆ ಆ ಒಂದು ಸ್ಕೇಲು, ಗೀತು ಮೋಹನ್ ದಾಸ್ ಅವರ ಒಂದು ಡೈರೆಕ್ಷನ್, ಆ ಒಂದು ಸಿನಿಮ್ಯಾಟಿಕ್ ವಿಷನ್ ಅನ್ನ ನೋಡಿ ಹಾಲಿವುಡ್ ದಂಗಾಗಿದೆ. ಅಂಡ್ ತುಂಬಾ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ವಿತರಣಾ ಸಂಸ್ಥೆಗಳು ಈ ಸಿನಿಮಾವನ್ನ ವಿತರಣೆ ಮಾಡೋದಕ್ಕೆ ಮುಂದಾಗಿದೆ. ತುಂಬಾ ದೊಡ್ಡ ಸ್ಕೇಲಲ್ಲಿ ಅಂದ್ರೆ ವಿಶ್ವದಾದ್ಯಂತ ಈ ಸಿನಿಮಾವನ್ನ ತುಂಬಾ ದೊಡ್ಡದಾಗಿ ರಿಲೀಸ್ ಮಾಡೋ ಒಂದು ವಿಚಾರಕ್ಕೆ ಆ ಒಂದು ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವದಲ್ಲಿ ಸಹಯೋಗವನ್ನ ಮಾಡಿಕೊಂಡು ಸಿನಿಮಾನ ರಿಲೀಸ್ ಮಾಡುವಂತ ವಿಚಾರಕ್ಕೆ ಈ ಸಿನಿಮಾ ರಿಲೀಸು ಮುಂದಕ್ಕೆ ಹೋಗಿದೆ. ಸೊ ಜೂನ್ 4ಕ್ಕೆ ಈ ಎಲ್ಲಾ ಡೀಲ್ಗಳನ್ನ ಮುಗಿಸಿ ರಿಲೀಸ್ ಮಾಡೋದಕ್ಕೆ ತುಸು ಕಷ್ಟ ಆಗುತ್ತೆ ಅಂತ ಹೇಳಿ ಚಿತ್ರತಂಡ ಆ ಸಿನಿಮಾ ಅದಕ್ಕೆ ಬೇಕಾದ ರೀತಿಯಲ್ಲಿ ಈ ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದೆ. ಆ ಸಿನಿಮಾ ತಗೊಳ್ತಾ ಇದೆ, ವಿಶ್ವ ಆ ಸಿನಿಮಾವನ್ನ ಸ್ವೀಕರಿಸ್ತಾ ಇದೆ ಅನ್ನೋ ವಿಚಾರವನ್ನ ಚಿತ್ರತಂಡ ಹಂಚಿಕೊಂಡು ಜೂನ್ 4ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದ್ದ. ಹಂಗನ್ಬಿಟ್ಟು ಮುಂದಿನ ಡೇಟ್ ಯಾವುದು ಅಂತ ಕೂಡ ಚಿತ್ರತಂಡ ಹೇಳಿಲ್ಲ. ಸೊ ಎಲ್ಲಾ ಕೆಲಸಗಳು ಮುಗಿದ ಮೇಲೆ ಆ ಸಹಭಾಗಿತ್ವ ಅಂದ್ರೆ ಕೊಲಾಬರೇಷನ್ಸ್ ಎಲ್ಲ ಬಿಗ್ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಜೊತೆಗೆ ಕೊಲಾಬರೇಷನ್ಸ್ ಎಲ್ಲ ಮುಗಿದ ಮೇಲೆ ಅಫಿಷಿಯಲ್ ಅನೌನ್ಸ್ಮೆಂಟ್, ಫೈನಲ್ ಅನೌನ್ಸ್ಮೆಂಟ್ ಇನ್ನೊಂದು ಮಾಡ್ತಾರೆ, ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಹೇಳ್ತಾ ಇದೆ. ಈ ಹೊತ್ತಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಒಂದು ಅಧಿಕೃತವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ. ನಾವು ಕೆಲವು ಸಿನಿಮಾಗಳನ್ನ ಮಾಡ್ತೇವೆ, ಆದ್ರೆ ಮತ್ತೆ ಕೆಲವು ಸಿನಿಮಾಗಳು ನಾವು ಚಿತ್ರರಂಗವನ್ನ ಏಕೆ ಇಷ್ಟಪಟ್ಟೆವು ಎಂಬುದನ್ನ ನೆನಪಿಸ್ತವೆ. ಟಾಕ್ಸಿಕ್ ಅಂತಹ ಒಂದು ಪಯಣ. ಸಿನಿಮಾಕಾನ್ನಲ್ಲಿ ನಮ್ಮ ಚಿತ್ರವನ್ನ ಪ್ರದರ್ಶಿಸಿದಾಗ ಸಿಕ್ಕ ಅಭೂತಪೂರ್ವ ಜಾಗತಿಕ ಪ್ರತಿಕ್ರಿಯೆಯು ಈ ಚಿತ್ರವು ವಿಶ್ವದಾದ್ಯಂತ ತನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ತಲುಪಬೇಕು ಎಂಬ ನಮ್ಮ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಿದೆ. ಟಾಕ್ಸಿಕ್ ಸಿದ್ಧವಾಗಿದೆ. ಸದ್ಯ ನಾವು ಜಾಗತಿಕ ವಿತರಣೆ ಮತ್ತು ಸಹಭಾಗಿತ್ವದ ಕಾರ್ಯಗಳಲ್ಲಿ ತೊಡಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಚಿತ್ರದ ಬಿಡುಗಡೆಯ ಸಮಯವನ್ನು ಮರುಹೊಂದಿಸಲು ನಿರ್ಧರಿಸಿದ್ದೇವೆ. ಈ ಮೊದಲು ಘೋಷಿಸಿದಂತೆ ಜೂನ್ 4ರಂದು ಸಿನಿಮಾ ಬಿಡುಗಡೆಯಾಗುವುದಿಲ್ಲ. ಬದಲಾಗಿ ಜಾಗತಿಕ ಮಾರುಕಟ್ಟೆಗೆ ಪೂರಕವಾದ ದಿನಾಂಕದಂದು ವಿಶ್ವದಾದ್ಯಂತ ತೆರೆ ಕಾಣಲಿದೆ. ಟಾಕ್ಸಿಕ್ ಶೀಘ್ರದಲ್ಲೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರಲಿದೆ. ಭಾರತೀಯ ಚಿತ್ರರಂಗವು ಜಾಗತಿಕ ವೇದಿಕೆಯಲ್ಲಿ ತನ್ನ ಧ್ವನಿಯನ್ನು ಬಲವಾಗಿ ಕೇಳಿಸುತ್ತಿರುವ ಈ ಸಮಯದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಒಬ್ಬ ನಟ ಮತ್ತು ನಿರ್ಮಾಪಕನಾಗಿ ನಮ್ಮ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಅಂದುಕೊಂಡ ಪ್ರಭಾವವನ್ನು ಬೀರುವಂತೆ ಮಾಡಲು ಈ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದು ಭಾರತೀಯ ಚಿತ್ರರಂಗಕ್ಕೆ ನಾನು ನೀಡುವ ಸಣ್ಣ ಕೊಡುಗೆ ಎಂದು ಭಾವಿಸುತ್ತೇನೆ. ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಬೆಂಬಲ ನನ್ನೊಂದಿಗಿದೆ, ಅದಕ್ಕಾಗಿ ನಾನು ಚಿರಋಣಿ. ಕೆಲವು ಕಥೆಗಳು ತಾಳ್ಮೆಯನ್ನು ಬಯಸುತ್ತವೆ, ಕೆಲವು ಪಯಣಗಳು ಅದನ್ನು ಕೇಳುತ್ತವೆ. ನಿಮ್ಮ ಸಂಭ್ರಮಕ್ಕೆ ಸಖತ್ ಸಿನಿಮಾವನ್ನು ನೀಡುವುದಾಗಿ ನಾವು ಭರವಸೆ ನೀಡುತ್ತೇವೆ. ಇದು ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂತಹ ಕ್ಷಣವಾಗಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸ್ಟೇಟ್ಮೆಂಟ್ನ ತುಂಬಾ ಬೋಲ್ಡ್ ಆಗಿ ಕೊಟ್ಟಿದ್ದಾರೆ, ಮತ್ತೆ ಪ್ರಾಕ್ಟಿಕಲ್ ಆಗಿ ಕೊಟ್ಟಿದ್ದಾರೆ. ಏನು ವಿಷಯ ಇದೆ ಅದನ್ನ ನೇರವಾಗಿ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹೌದು, ಜಾಗತಿಕ ಮಟ್ಟದಲ್ಲಿ ಇವತ್ತು ಭಾರತೀಯ ಚಿತ್ರರಂಗ ತನ್ನ ಸಿನಿಮಾ ವಿಷನ್ ಮೂಲಕ ಜಾಗತಿಕ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇಂಡಿಯನ್ ಸಿನಿಮಾಗಳಂತಂದ್ರೆ ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ದೇಶದವರು ಮುಗಿಬಿದ್ದು ನೋಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಆ ಕ್ವಾಲಿಟಿನ ಏನು ಹಾಲಿವುಡ್ ನ ಸೆಡ್ಡು ಹೊಡೆಯುವಂತಹ ಒಂದು ಮೇಕಿಂಗ್ ನ ಕೊಡಬೇಕು ಅಂತ ಅಂದಾಗ ಆ ಒಂದು ಗುಣಮಟ್ಟಕ್ಕೆ ಟೈಮ್ ಕೊಡ್ಲೇಬೇಕಾಗುತ್ತೆ. ಆ ಒಂದು ಟೈಮ್ ಈ ಸಿನಿಮಾ ಕೇಳ್ತಾ ಇದೆ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಇಡೀ ಗ್ಲೋಬಲ್ ಅಲ್ಲಿ ಒಟ್ಟಿಗೆ ರಿಲೀಸ್ ಆಗಬೇಕು, ವಿಶ್ವದಾದ್ಯಂತ ಒಟ್ಟಿಗೆ ರಿಲೀಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಡೇಟು, ಅದು ನಿಗದಿತ ಡೇಟ್ ಅಂದ್ರೆ ಒಂದು ಒಳ್ಳೆಯ ಡೇಟನ್ನ ಹುಡುಕಿ ಆ ಡೇಟ್ನ
ಅನೌನ್ಸ್ ಮಾಡೋದಾಗಿ ಕೂಡ ಅವರು ಹೇಳಿದ್ದಾರೆ. ಟಾಕ್ಸಿಕ್ ತುಂಬಾ ದೊಡ್ಡ ಡೀಲ್ ಆಗಿದೆ, ತುಂಬಾ ದೊಡ್ಡ ನಿರ್ಧಾರ, ತುಂಬಾ ಒಳ್ಳೆ ವಿಷಯಕ್ಕೆ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಇನ್ಯಾವುದೇ ರೀತಿಯ ಅಪಪ್ರಚಾರಗಳಾಗ್ಲಿ, ಹಂಗೆ ಹಿಂಗೆ ಅನ್ನೋ ಒಂದು ಗಾಸಿಪ್ಗಳಾಗ್ಲಿ ಯಾವುದೂ ಇಲ್ಲ. ನೇರವಾಗಿ ಚಿತ್ರತಂಡವೇ ಹೇಳಿದೆ, ನಾಯಕ, ನಟ, ನಿರ್ಮಾಪಕನೇ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ನಿಮ್ಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಬಟ್ ಟಾಕ್ಸಿಕ್ ಇದೇ ವರ್ಷ ಬರುತ್ತೆ, 2026ಕ್ಕೆ ರಿಲೀಸ್ ಆಗುತ್ತೆ, ಇಡೀ ವಿಶ್ವದಾದ್ಯಂತ ಒಟ್ಟಿಗೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾತನ್ನ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಟಾಕ್ಸಿಕ್ ಎಷ್ಟು ದೊಡ್ಡ ಸಿನಿಮ್ಯಾಟಿಕ್ ವಿಷನ್, ಎಷ್ಟು ದೊಡ್ಡ ಹೆಮ್ಮೆ ಭಾರತೀಯ ಚಿತ್ರರಂಗಕ್ಕೆ ಅನ್ನೋದು ಈ ಸಿನಿಮಾ ಆರಂಭದಿಂದಲೂ ಕೂಡ ಅದನ್ನ ಹೇಳ್ಕೊಂತ ಬಂದಿದ್ದೀವಿ. ಅದು ಕೂಡ ಅದೇ ರೀತಿ ನಿರೂಪಿಸ್ತಾ ಬಂದಿದೆ. ಈಗಾಗಲೇ ರಿಲೀಸ್ ಆಗಿರೋ ಒಂದಷ್ಟು ಕಂಟೆಂಟ್ ಅದಕ್ಕೆ ಸಾಕ್ಷಿಯಾಗಿದೆ ಕೂಡ. ಸೊ ಆದಷ್ಟು ಬೇಗ ಅವರು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಲಿ, ನಿಮ್ಮೆಲ್ಲರ ಕಾತರತೆಯನ್ನು ಅವರು ನೀಗಿಸಲಿ ಅನ್ನೋದೇ ನಮ್ಮ ಬಯಕೆ ಕೂಡ. ನಮಸ್ಕಾರ.